ತತ್ವಮಸಿ. ಈ ಉಪನಿಷತ್ತುಗಳಲ್ಲಿ ಅತ್ಯಂತ ಪ್ರಮುಖವಾಗಿ 4 ವಾಕ್ಯಗಳು ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಮೊದಲನೆಯದ್ದು ಪ್ರಜ್ಞಾನಾಂ ಬ್ರಹ್ಮ. ಇದನ್ನು ಅರಿವು ಅಥವಾ ಜಾಗೃತಿ ಎನ್ನಬಹುದು. ಪ್ರಜ್ಞೆ ಎಂದರೆ ತಿಳುವಳಿಕೆ ಎಂದಲ್ಲ, ಗ್ರಂಥ ಭಂಡಾರಗಳನ್ನು ಓದುವುದು ಎಂದಲ್ಲ, ವಿಷಯ ಅಥವಾ ಮಾಹಿತಿಗಳನ್ನು ಕಲೆ ಹಾಕುವುದು ಎಂದಲ್ಲ. ಪ್ರತಿ ವಿಚಾರಗಳನ್ನು ಅನುಸರಿಸಿ ಅನುಭವಿಸಿದ ನಂತರ ನಮ್ಮಲ್ಲಿ ಮೂಡುವಂತಹ ಅನುಭವ, ಸ್ವಜ್ಞಾನದ ಪರಿವೇ ಜ್ಞಾನ. ಆಗ ಪರಮಾತ್ಮನಲ್ಲಿನ ಅಂತರ್ಜ್ಯೋತಿಯೊಂದಿಗೆ ನಾವು ಲೀನವಾಗಬಹುದು. ಇದು ಸರಳ. ಅದನ್ನು ಪ್ರಜ್ಞಾವಂತಿಕೆ, ಜ್ಞಾನ ಅಂತ ಕರೀತಾರೆ. ಇನ್ನು ಎರಡನೆಯದಾಗಿ ಅಯಂ ಆತ್ಮ ಬ್ರಹ್ಮ. ಅಯಂ ಆತ್ಮ ಬ್ರಹ್ಮ ಅಂದರೆ ಸ್ವಂತಿಕೆಯಿಂದ ನಾವು ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳೋದು ಅಂತ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಳೋದು. ಸಕಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ ಅಂತ ಅರ್ಥೈಸಿಕೊಳ್ಳೋದು. ಮೂರನೆಯದಾಗಿ ತತ್ವಮಸಿ. ಇದನ್ನು ಬಿಡಿಸಿ ತತ್ ಪ್ಲಸ್ ತ್ವಂ ಪ್ಲಸ್ ಅಸಿ. ತತ್ ಅಂದರೆ ಅದು, ತ್ವಂ ಎಂದರೆ ನಾನು, ಅಸಿ ಎಂದರೆ ಇಲ್ಲವಾಗುವುದು ಅಥವಾ ಲೀನವಾಗುವುದು. ಯಾವಾಗ ನಮ್ಮೊಳಗೆ ನಾನು ನನ್ನದು ಎಂಬ ಭಾವನೆ, ಮೋಹ ಇಲ್ಲವಾಗುತ್ತೋ ಆಗ ನಾವು ಸಮಾಧಿ ಸ್ಥಿತಿಯನ್ನು ತಲುಪಿಬಿಡ್ತೇವೆ. ಅಲ್ಲೇನೂ ಇಲ್ಲ, ಕೇವಲ ಖಾಲಿತನ ಮಾತ್ರ ಉಳಿದಿರುತ್ತೆ. ಆದರೆ ಗಮನಿಸುವಾತ ಉಳಿದಿದ್ದಾನೆ. ಒನ್ನೆಸ್ ಅಥವಾ ಅದ್ವೈತ. ದೇಹ ಇದೆ, ದೇಹದ ಒಳಗೆ ಗಮನಿಸುವಾತನೂ ಇದ್ದಾನೆ, ಗಮನಿಸಲ್ಪಟ್ಟದ್ದೂ ಇದೆ. ಇವೆರಡರ ನಡುವೆ ಸಾಕ್ಷಿ ಭಾವ ಮಾತ್ರ ಸ್ಥಿರತೆಯಿಂದ ಕೂಡಿದೆ. ಅಲ್ಲಿ ಕೇವಲ ನಾವೊಬ್ಬರೇ ಉಳಿದಿರುತ್ತೇವೆ. ಇದುವೇ ತತ್ವಮಸಿ. ಇನ್ನು ನಾಲ್ಕನೆಯದಾಗಿ ಅಹಂ ಬ್ರಹ್ಮಾಸ್ಮಿ. ನಾನೂ ಇಲ್ಲ, ನೀನೂ ಇಲ್ಲ, ಎಲ್ಲವೂ ಶೂನ್ಯ, ವಿಲೀನವಾಗಿದೆ. ಸಂಪೂರ್ಣ ಖಾಲಿತನ, ಶೂನ್ಯಾವಸ್ಥೆ. ನಾವು ಈ ಜೀವನದಲ್ಲಿ ಏನನ್ನು ಕಾಣಬಹುದೋ ಅದಲ್ಲ. ಎಂದಿಗೂ ಏನನ್ನೂ ಕಾಣಲಾಗದ ಜನಸಾಮಾನ್ಯರಿಗೆ ಕೈಗೆ ಎಟುಕದ ಪರಮಾತ್ಮತೆಯ ಸ್ಥಿರತೆಯೊಳಗೆ ಲಭ್ಯವಿರುವಂತಹ ಸ್ಥಿತಿಯೇ ಶಾಶ್ವತವಾದ ಸ್ಥಿತಿಯನ್ನು ನಾವು ಕಂಡುಕೊಂಡಿರ್ತೇವೆ. ಅದುವೇ ಅಹಂ ಬ್ರಹ್ಮಾಸ್ಮಿ.